ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ಗಳಲ್ಲಿ ಆರ್ಮೋಲ್ ಪ್ರಾಬ್ಲಮ್ ಅನ್ನೋದು ತುಂಬಾನೇ ಬರ್ತಾ ಇರುತ್ತೆ ಅಲ್ವಾ. ಅಂದರೆ ಆರ್ಮೋಲಲ್ಲಿ ಲೂಸ್ ಆಗೋದಾಗಲಿ ಅಥವಾ ಟೈಟ್ ಆಗೋದಾಗಲಿ ಅಥವಾ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಬರೋದಾಗಲಿ ಹೆಚ್ಚಾಗಿ ಬರ್ತಾ ಇರುತ್ತೆ. ಇದಕ್ಕೆಲ್ಲಾನು ನಾನು ಇವತ್ತು ಸೊಲ್ಯೂಷನನ್ನು ತಂದಿದ್ದೀನಿ. ಬ್ಲೌಸ್ಗಳಲ್ಲಿ ಬಾಡಿ ಪಾರ್ಟ್ ನಾವು ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದರೂ ಆರ್ಮೋಲಲ್ಲಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಹಾಗೆಯೇ ಸ್ಲೀವ್ಸು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೂ ಸಹ ಆರ್ಮೋಲ್ ಹತ್ರ ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ. ಹೆಚ್ಚಾಗಿ ಬರೋದು ಆರ್ಮೋಲ್ ಹತ್ರ ಲೂಸ್ ಆಗಲಿ ಟೈಟ್ ಆಗಲಿ ಬರ್ತಾ ಇರುತ್ತೆ. ಟೈಟ್ ಆದಾಗ ನಮಗೆ ಬ್ಲೌಸ್ ಇರೋದಿಲ್ಲ, ಲೂಸ್ ಬಂದಿದೆ ಅಂದರೆ ಬ್ಲೌಸ್ ನಮಗೆ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ನಮಗೆ ಪ್ರಾಬ್ಲಮ್ ಬರಬಾರ್ದು ಅಂದರೆ ಬಾಡಿ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು, ಹಾಗೆಯೇ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡಿದ್ದೀರಿ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಬಿಗಿನರ್ಸ್ ಆದರೆ ಕಂಪಲ್ಸರಿ ನೀವು ಸ್ಕಿಪ್ ಮಾಡದೆ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ನೀವು ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ನಾರ್ಮಲ್ ಆಗಿ ಬ್ಲೌಸ್ ಕಟ್ಟಿಂಗ್ಸಲ್ಲಿ ನಾನು ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡಿಕೊಂಡು ಆಮೇಲೆ ಬಾಡಿ ಪಾರ್ಟ್ಸನ್ನು ಕಟ್ ಮಾಡಿ ತೋರಿಸ್ತೀನಿ ಅಲ್ವಾ. ಇಲ್ಲಿ ನಿಮಗೆ ಯಾವುದೇ ಥರ ಕಟ್ ಮಾಡಿಕೊಂಡ್ರು ನಮಗೆ ಆರ್ಮೋಲ್ ಹತ್ರ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ನೀವು ಮೊದಲು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನೀವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ. ಫ್ರಂಟ್ ಪಾರ್ಟ್ ಏನು ನಾನು ನಿಮಗೆ ತೋರಿಸ್ತಾ ಇಲ್ಲ. ಫ್ರಂಟ್ ಪಾರ್ಟನ್ನು ನಾವು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಆರ್ಮೋಲಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಮೇಯ್ನಾಗಿ ಈ ಬ್ಯಾಕ್ ಪಾರ್ಟು ಸ್ಲೀವ್ಸ್ ಅನ್ನೋದು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 2 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು. ಹಾಗೆಯೇ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲಿ ನಾನು 14 ಇಂಚು ರೆಡಿ ತಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ನಾವು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಸೊಂಟದ ಲೂಸು ಎಷ್ಟಿರುತ್ತೋ ಅದರಲ್ಲಿ 4ನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ 1 ಇಂಚು ತಗೊಳ್ತೀವಿ. ಅಲ್ಲಿಂದ ಮಾರ್ಜಿನ್ಗೆ 2 ಇಲ್ಲ 1.5 ಇಂಚು ಎಕ್ಸ್ಟ್ರಾನ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀವಿ. ನೆಕ್ ಲೆಂತ್ ಬಂದು ಇಲ್ಲಿ ನಾನು 9 ಇಂಚು ತಗೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಮೀಡಿಯಮ್ ನೆಕ್ ಲೆಂತ್ ಇರಲಿ ಅಥವಾ ಡೀಪ್ ನೆಕ್ ಇರಲಿ, ಸೇಮ್ ನಾನು ಹೇಳ್ಕೊಡೋ ಮೆಥಡಲ್ಲೇ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ತೀವಿ. ಇಲ್ಲಿ ನಾನು ತಗೊಂಡಿರೋ ಚೆಸ್ಟ್ ಲೂಸ್ ಬಂದು 38 ಇಂಚು. 38 ಇಂಚು ಚೆಸ್ಟ್ ಲೂಸ್ ಇದ್ದಾಗ ನಾವು ಶೋಲ್ಡರ್ ಬಿಡ್ತು 5.5 ಇಂಚು ತಗೊಳ್ಬೇಕು. ಇದೇ 5.5 ಇಂಚು ಕೆಳಗಡೆನೂ ಮಾರ್ಕ್ ಮಾಡ್ಕೊಳ್ಬೇಕು. ಈ ಶೋಲ್ಡರ್ ಮೆಜರ್ಮೆಂಟು 5.5 ಇಂಚ್ ಅನ್ನೋದು ಎಲ್ಲ ಸೈಜ್ಗೂ ಸರಿ ಹೋಗುತ್ತಾ ಅಂತ ಕೇಳ್ಬೋದು ನೀವು. ಎಲ್ಲ ಸೈಜ್ಗೂ ಸರಿ ಹೋಗೋದಿಲ್ಲ. 40 ಇಂಚ್ ಒಳಗಡೆ 36 ಇಂಚಿನ ಮೇಲೆ ಅಂದರೆ 36, 37, 38, 39, 40 ಎದೆ ಸುತ್ತಳತೆವರೆಗೂ 36ರಿಂದ 40 ಎದೆ ಸುತ್ತಳತೆವರೆಗೂ 5.5 ಇಂಚು ನೀವು ಶೋಲ್ಡರ್ ಬಿಡ್ತನ್ನು ತಗೊಳ್ಬೇಕು. ಒಂದು ವೇಳೆ 36 ಇಂಚಿಗಿಂತ ಕಡಿಮೆ ಚೆಸ್ಟ್ ಲೂಸ್ ಇದ್ದರೆ ಅದಕ್ಕೆ ಬೇರೆ ಥರ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ತೀವಿ. ಒಂದು ವೇಳೆ 40ರ ಮೇಲೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ, ಅಂಥವ್ರಿಗೆ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಬೇರೆ ಥರ ತೊಗೊಳ್ತೀವಿ. ಅಂದರೆ ಹೆಚ್ಚು ಕಡಿಮೆನ ನಾವು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಈ ಅಳತೆಗೆ ನಮಗೆ 5.5 ಇಂಚು ಸರಿ ಹೋಗುತ್ತೆ. ಇನ್ನು ನಾವಿಲ್ಲಿ ಆರ್ಮೋಲ್ ಲೆಂತನ್ನು ಎಷ್ಟು ತಗೊಳ್ಬೇಕು ಅಂದರೆ 5ರಿಂದ 6 ಇಂಚ್ ಒಳಗಡೆ ನೀವು ಎಷ್ಟಾದರೂ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು 5.25 ಇಂಚು ತಗೊಳ್ತೀನಿ. 5 ಇಂಚಿಂದ 6 ಇಂಚ್ ಒಳಗಡೆ ಎಷ್ಟಾದರೂ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸಲ್ಲಿ 4ನೇ ಭಾಗನ ಮಾರ್ಕ್ ಮಾಡ್ಕೊಳ್ತೀವಿ. ಚೆಸ್ಟ್ ಲೂಸಲ್ಲಿ 4ನೇ ಭಾಗ ನಮಗೆ 38 ಇಂಚಲ್ಲಿ 4ನೇ ಭಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಬಿಡ್ತು 1.5 ಇಂಚು ತಗೊಂಡು ಇದಕ್ಕೆ ಒಂದು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನಾನಿಲ್ಲಿ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ಆರ್ಮೋಲ್ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದೀನಿ ಅಲ್ವಾ, ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ನಾವು ನಾರ್ಮಲ್ ಆಗಿ ಯಾವುದೇ ಸೈಜ್ಗಾದರೂ ಮಾರ್ಕ್ ಮಾಡ್ಕೊಳ್ತೀವಿ.
ಆರ್ಮೋಲಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಆರ್ಮೋಲ್ ಶೇಪ್ ಕರೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಮಗೆ ಈ ಕಾರ್ನರ್ ವಿಡ್ತ್ ಅನ್ನೋದು ಗೊತ್ತಾಗಬೇಕು. ಇದನ್ನು ಸಹ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆನೆ ತಗೊಳ್ತೀವಿ. ನಾನು ಆಗಲೇ ಹೇಳ್ದಂಗೆ 36 ಇಂಚಿಗಿಂತ ಜಾಸ್ತಿ ಅಂದರೆ 36ರಿಂದ 40 ಇಂಚು ಎದೆ ಸುತ್ತಳತೆ ಒಳಗಡೆ ಇರೋಂಥವ್ರಿಗೆ ಇಲ್ಲಿ ವಿಡ್ತನ್ನು ನಾವು 1/4 ಇಂಚು ವಿಡ್ತನ್ನು ತಗೊಳ್ಬೇಕಾಗುತ್ತೆ. ಒಂದು ವೇಳೆ 36 ಇಂಚಿಗಿಂತ ಕಡಿಮೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ, ಅಂಥವ್ರಿಗೆ ಈ ವಿಡ್ತನ್ನು ನೀವು 1 ಇಂಚ್ ಮಾತ್ರ ತಗೊಳ್ಬೇಕು. ಹಾಗೆಯೇ 40 ಇಂಚಿಗಿಂತ ಜಾಸ್ತಿ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ, ಅಂಥವ್ರಿಗೆ ನೀವು 1.5 ಇಂಚು ಈ ವಿಡ್ತನ್ನು ತಗೊಳ್ಬೇಕಾಗುತ್ತೆ. ಇದು ಸಹ ನಮಗೆ ತುಂಬಾ ಇಂಪಾರ್ಟೆಂಟು ಆರ್ಮೋಲ್ ಶೇಪ್ಗೆ. ಈ ಅಳತೆಗೆ ನಾವು 1/4 ಇಂಚು ವಿಡ್ತನ್ನು ತಗೊಳ್ಬೇಕು. 1/4 ಇಂಚು ವಿಡ್ತನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಈಗ ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಟೇಪ್ನ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ಅರ್ಧ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ಈಗ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಕೇಲ್ ಇರುತ್ತೆ. ಇದನ್ನ ಇಟ್ಕೊಂಡು ನೀವು ನೀಟಾಗಿ ಶೇಪನ್ನು ಡ್ರಾ ಮಾಡ್ಕೊಳ್ಬೋದು. ಬೈ ಹ್ಯಾಂಡಿಂದ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಅನ್ನೋಂಗಿದ್ರೆ ಬೈ ಹ್ಯಾಂಡಿಂದನೂ ನೀವು ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಈ ಮಾರ್ಕಿಂಗ್ ಏನಿದೆ ಇಲ್ಲಿಗೆ ಅಟ್ಯಾಚ್ ಆಗಬೇಕು, ಈ ಮಾರ್ಕಿಂಗ್ ಏನಿದೆ ಇಲ್ಲಿಗೆ ಅಟ್ಯಾಚ್ ಆಗಬೇಕು. ಹಾಗೆಯೇ ಈ ಲೈನ್ಗೂ ಸಹ ಈ ಸ್ಕೇಲ್ ಅನ್ನೋದು ಅಟ್ಯಾಚ್ ಆಗೋ ಥರ ಇಟ್ಕೊಳ್ಬೇಕು. ಅಂದರೆ ಈ 3 ಪಾಯಿಂಟ್ ಅನ್ನೋದು ನಮಗೆ ಅಟ್ಯಾಚ್ ಆಗೋ ಥರ ನಾವು ಈ ಸ್ಕೇಲನ್ನು ಇಟ್ಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಮಗೆ ಕರೆಕ್ಟಾಗಿ ಆರ್ಮೋಲ್ ಶೇಪ್ ಬಂತು. ನೋಡಿದ್ರಿ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ಶೇಪ್ ಬಂದಿದೆ ಅಂತ. ಈ ಥರ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಂಡ್ರೆ ಇಷ್ಟಕ್ಕೆ ನಮಗೆ ಸಾಕು ಆಗೋದಿಲ್ಲ. ಇಷ್ಟೇ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ನಾವು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ ಅಂದರೆ ಖಂಡಿತ ನಮಗೆ 100% ಆರ್ಮೋಲಲ್ಲಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಆರ್ಮೋಲ್ ಲೂಸ್ ಅನ್ನೋದು ನಾವು ಚೆಕ್ ಮಾಡ್ಕೊಳ್ಳೋದಿಲ್ಲ. ಈ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಕಂಪಲ್ಸರಿ ನಮಗೆ ಟೈಟ್ ಆಗೋದಾಗಲಿ ಲೂಸ್ ಆಗೋದಾಗಲಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಇದನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ನಾವು ಈ ಶೋಲ್ಡರ್ ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟಿರ್ತೀವಿ ಅಲ್ವಾ, ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಅಂದರೆ ಆರ್ಮೋಲ್ಗೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಾಗ ಸ್ಟಿಚ್ ಅನ್ನೋದು ನಮಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಈ ರೀತಿ ಡಾಟ್ಸನ್ನು ಇಟ್ಕೊಳ್ಬೇಕು. 1/2 ಇಂಚು ಒಳಗಡೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾವು 1/2 ಇಂಚು ಮಾರ್ಜಿನ್ ಇಟ್ಕೊಳ್ತೀವಿ ಅಲ್ವಾ, 1/2 ಇಂಚ್ಗೆ ಈ ರೀತಿ ಡಾಟ್ಸನ್ನು ಇಟ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಕಡೆಯೂ ಸಹ 1/2 ಇಂಚು ಮಾರ್ಜಿನ್ ಇರೋ ಥರ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಿಮಗೆ ಆರ್ಮೋಲ್ ಲೂಸ್ ಎಷ್ಟು ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ನೀವು ಬಾಡಿ ಮೆಜರ್ಮೆಂಟ್ ಆದರೂ ತೊಗೊಳ್ಳಿ, ಇಲ್ಲ ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಲೂಸ್ ಆದರೂ ತೊಗೊಳ್ಳಿ. ಎಷ್ಟು ನಿಮಗೆ ಆರ್ಮೋಲ್ ಲೂಸ್ ಬೇಕು ಅನ್ನೋದು ನೀವು ತಿಳ್ಕೊಂಡಿರಬೇಕು. ಇಲ್ಲಿ ನಾನು ಆರ್ಮೋಲ್ ಲೂಸ್ ಬಂದು 8.75 ಇಂಚು ತಗೊಳ್ತಾ ಇದ್ದೀನಿ ಈ ಅಳತೆಗೆ. ಇಲ್ಲಿ ನಮಗೆ ಕರೆಕ್ಟಾಗಿ ಈ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಬೇಕು 8.75 ಇಂಚು. ಇಲ್ಲಿ ನಮಗೆ ಬಂದಿದೆಯಾ ಇಲ್ವಾ ಅಂತ ಈ ರೀತಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಳ್ಬೇಕು ಅಂದರೆ ರ್ಯಾಂಡಮ್ ಆಗಿ ಈ ಥರ ಎಲ್ಲ ನಾವು ಚೆಕ್ ಮಾಡ್ಕೊಳ್ಬಾರ್ದು. ಟೇಪನ್ನು ಈ ಥರ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಿಧಾನಕ್ಕೆ ಟೇಪನ್ನು ಈ ಥರ ಜರುಗಿಸ್ಕೊಳ್ತಾ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಎಷ್ಟು ಬರ್ತಾ ಇದೆ, ಕರೆಕ್ಟಾಗಿ ನನಗೆ 8.75 ಇಂಚು ಬೇಕು. 8.75 ಇಂಚು ಬರ್ತಾ ಇದೆ. ಎಲ್ಲರಿಗೂ 8.75 ಇಂಚು ಆರ್ಮೋಲ್ ಲೂಸ್ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದೇ ಸೈಜ್ಗೆ ಕಡಿಮೆನೂ ಇರ್ಬೋದು ಜಾಸ್ತಿನೂ ಇರ್ಬೋದು. ಇದನ್ನು ನೀವು ನೋಡ್ಕೊಳ್ಳಿ. ನನಗೆ ಬೇಕಾಗಿರೋದಿಲ್ಲಿ 8.75 ಇಂಚು. ಕರೆಕ್ಟಾಗಿ ಇಲ್ಲಿ ನನಗೆ 8.75 ಇಂಚು ಬಂದಿದೆ. ಅಂದರೆ ಇಲ್ಲಿ ನಾನು ಲೆಂತನ್ನು ತೊಗೊಂಡಿದ್ದೀನಿ 5.75 ಇಂಚು. ಈ ಲೆಂತ್ ಅನ್ನೋದು ಈ ಅಳತೆಗೆ ಸರಿ ಹೋಯಿತು. ಕೆಲವ್ರಿಗೆ 8.5 ಇಂಚೇ ಇರುತ್ತೆ ಆರ್ಮೋಲ್ ಲೂಸು, ಇನ್ನು ಕೆಲವ್ರಿಗೆ 9 ಇಂಚೂ ಇರುತ್ತೆ. ಆಗಿದ್ದಾಗ ನೀವೇನು ಮಾಡಬೇಕು ಅಂದರೆ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ 9 ಇಂಚು ಬೇಕು ಅಂದ್ಕೊಳ್ಳಿ, ಅಂದರೆ ಜಾಸ್ತಿ ಬೇಕು ಅಂದ್ಕೊಳ್ಳಿ. ಜಾಸ್ತಿ ಬೇಕು ಅಂದಾಗ ನೀವು ಒಂದು ಅರ್ಧ ಇಂಚಷ್ಟು ನೀವು ಆರ್ಮೋಲ್ ಲೆಂತನ್ನು ಹೆಚ್ಚಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಕಡಿಮೆ ಬೇಕು ಅಂದ್ಕೊಳ್ಳಿ, ಕಡಿಮೆ ಬೇಕು ಅಂದಾಗ ನೀವು ಒಂದು ಅರ್ಧ 1/4 ಇಂಚಷ್ಟು ಕಡಿಮೆ ತೊಗೊಂಡು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಲ್ಲ ಒಂದು 1/4 ಇಂಚಷ್ಟು ಕೆಳಗಡೆಗೆ ಮೇಲೆಗೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು
ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬೇಕಾದ್ರೂ ಸಹ ಅಂದರೆ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಂಡಾಗಲೂ ಸಹ ನೀವು ಈ ಕಾರ್ನರ್ ವಿಡ್ತನ್ನು ಕಂಪಲ್ಸರಿ ನೋಡ್ಕೊಳ್ಬೇಕು. ಒಂದು ವೇಳೆ ನೀವು ಮೇಲಕ್ಕೆ ತಗೊಂಡಿದ್ದೀರಾ ಅಂದ್ಕೊಳ್ಳಿ, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಒಂದು 1/4 ಇಂಚು ಮೇಲಕ್ಕೆ ತಗೊಂಡಿದ್ದೀರಾ ಅಂದ್ಕೊಳ್ಳಿ, ಈ ಕಾರ್ನರಲ್ಲಿ ವಿಡ್ತ್ ಅನ್ನೋದು ಸೇಮ್ ತಗೊಳ್ಬೇಕು, ಅಂದರೆ 1/4 ಇಂಚೇ ತಗೊಳ್ಬೇಕು. ಇದನ್ನು ನೀವು ನೋಡ್ಕೊಳ್ಳಿ. ಕೆಳಗಡೆ ತಗೊಂಡ್ರು ಅಷ್ಟೇ, ಮೇಲೆ ತಗೊಂಡ್ರು ಅಷ್ಟೇ, ಕಾರ್ನರ್ ವಿಡ್ತ್ ಅನ್ನೋದು ನೀವು 1/4 ಇಂಚ್ ಇರೋ ಥರನೇ ನೋಡಿಕೊಂಡು ನೀವಿಲ್ಲಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಇಲ್ಲೂ ಅಷ್ಟೇ, ಈ ಕಡೆ ಲೆಂತ್ ಅನ್ನೋದು ನಿಮಗೆ ಎಷ್ಟಿರುತ್ತೋ ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ನೀವು ನೀಟಾಗಿ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆರ್ಮೋಲ್ ಹತ್ರ ನಮಗೆ ಪ್ರಾಬ್ಲಮ್ ಬರಬಾರ್ದು ಅಂದರೆ ಲೆಂತ್ ಯಾವ ರೀತಿ ತಗೊಳ್ಬೇಕು, ವಿಡ್ತ್ ಯಾವ ರೀತಿ ತಗೊಳ್ಬೇಕು, ಶೇಪ್ ಯಾವ ರೀತಿ ಡ್ರಾ ಮಾಡ್ಕೊಳ್ಬೇಕು, ಹಾಗೆಯೇ ಆರ್ಮೋಲ್ ಲೂಸನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ವ. ನಾನು ಹೇಳ್ಕೊಟ್ಟಿರೋ ಈ ಮೆಥಡಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಳಿ. 100% ನಿಮಗೆ ಆರ್ಮೋಲಲ್ಲಿ ಪ್ರಾಬ್ಲಮ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇಲ್ಲಿ ನಾವು ಬ್ಯಾಕ್ ಪಾರ್ಟ್ಗೇನೋ ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಇದರ ಔಟ್ಲೈನ್ಸನ್ನು ಕಟ್ ಮಾಡಿಕೊಂಡು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಇನ್ನು ಈ ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಡಾಟ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ನೆಕ್ ಹತ್ರ 1/4 ಇಂಚು ಡೌನ್ ಮಾಡ್ಕೊಳ್ಬೇಕು. ಇದನ್ನು ನಾನು ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಇಲ್ಲಿ ನಾವು ನಮ್ಗೆ ಯಾವ ಶೇಪ್ ಬೇಕೋ ಅದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗಡೆ ನೀವೇನಾದರೂ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಈ ಬ್ಯಾಕ್ ಪಾರ್ಟಲ್ಲೇ ಆರ್ಮೋಲ್ ಲೂಸನ್ನು ನಾವು ಈ ಕಾರ್ನರು ಎಷ್ಟಿದೆ ಅಂತ ನೋಡಿಕೊಂಡು ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಈ ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡಬೇಕು. ನೋಡಿ, ನಮ್ಗೆ ಇಲ್ಲಿ ಎಷ್ಟು ಬರ್ತಾ ಇದೆ, 10.5 ಇಂಚ್ ಬರ್ತಾ ಇದೆ. ಇಲ್ಲಿ ನಾವು ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀವಿ. ಮಾರ್ಜಿನ್ ಸೇರಿಸಿ ನಮಗೆ 10.5 ಇಂಚ್ ಬರ್ತಾ ಇದೆ. ಈಗ ನಾವು ಈ ಬ್ಯಾಕ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಸ್ಲೀವ್ಸ್ಗೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 4 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ತೀವಿ. 4 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು. ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಮೊದಲಿಗೆ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ 8.5 ಇಂಚು. ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಸ್ಲೀವ್ ರೌಂಡ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ರೌಂಡ್ ಲೂಸ್ ಬಂದು 12 ಇಂಚ್ ಬೇಕು. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 12 ಇಂಚಲ್ಲಿ ಅರ್ಧ 6 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮಾರ್ಜಿನ್ಗೆ 1.5 ಇಲ್ಲ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಲೆಂತು ಲೂಸು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಮಗೆ ಮೇಯ್ನ್ ಬೇಕಾಗಿರೋದು ಆರ್ಮೋಲ್ ಡೌನಿಂಗು. ಇದನ್ನು ಕ್ಯಾಪ್ ಹೈಟ್ ಅಂತಲೂ ಸಹ ಕರೀತಾರೆ. ಆರ್ಮೋಲ್ ಡೌನಿಂಗನ್ನು ನಾವು ಎಷ್ಟು ತಗೊಳ್ಬೇಕು ಅನ್ನೋದನ್ನು ಸಹ ನಮಗೆ ತುಂಬಾ ಇಂಪಾರ್ಟೆಂಟು. ಇದನ್ನು ಸಹ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೇ ತಗೊಳ್ತೀವಿ. ಯಾವುದೇ ಸೈಜ್ ಆದರೂ ಸಹ ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದರಲ್ಲಿ 10ನೇ ಭಾಗನ ತಗೊಂಡು ನೀವು ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಗೇನಾದರೂ ಇಲ್ಲಿ ಚೆಸ್ಟ್ ಲೂಸ್ 40 ಇಂಚ್ ಇದೆ ಅಂದ್ಕೊಳ್ಳಿ, 40 ಇಂಚಲ್ಲಿ ನಮಗೆ 10ನೇ ಭಾಗ ಬಂದು 4 ಇಂಚು ಬರುತ್ತೆ. ಅದರಲ್ಲಿ ನಾವು ಅರ್ಧ ಇಂಚ್ ಕಡಿಮೆ ತೊಗೊಂಡು ಇಲ್ಲಿ 3.5 ಇಂಚ್ ತೊಗೊಳ್ಬೇಕು. ಇಲ್ಲಿ ನಮಗೆ ಚೆಸ್ಟ್ ಲೂಸ್ ಇರೋದು 38 ಇಂಚು. 38 ಇಂಚಲ್ಲಿ ನಮಗೆ 10ನೇ ಭಾಗ ಬಂದು 3.8 ಬರುತ್ತೆ. ಅಂದರೆ 2 ಪಾಯಿಂಟ್ ಕಡಿಮೆ ನಮಗೆ 4 ಇಂಚು ಬರುತ್ತೆ. 3.8ಅಲ್ಲಿ ನಾವು ಅರ್ಧ ಇಂಚು ಕಡಿಮೆ ತೊಗೊಳ್ಬೇಕು. ಅರ್ಧ ಇಂಚ್ ಯಾವ ರೀತಿ ಕಡಿಮೆ ತೊಗೊಳ್ಬೇಕು ಅಂದರೆ ಇಲ್ಲಿಂದ ನಿಮಗೆ ಲೈನ್ಸ್ ಇರುತ್ತೆ ನೋಡಿ, ಇದನ್ನು ಕೌಂಟ್ ಮಾಡ್ಕೊಳ್ಳಿ. 5 ಲೈನ್ಸನ್ನು ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಬೇಕು. 1 2 3 4 5. ಇಲ್ಲಿ ನಮಗೆ 3.25 ಇಂಚು ಬರುತ್ತೆ. 3.25 ಇಂಚು ನಾವು ಕ್ಯಾಪ್ ಹೈಟನ್ನು ತಗೊಳ್ಬೇಕು. ಯಾವುದೇ ಸೈಜ್ಗಾದರೂ ಸೇಮ್ ಮೆಥಡನ್ನು ಫಾಲೋ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ಆಯಿತು, ಸ್ಲೀವ್ ಲೂಸ್ ಆಯಿತು, ಕ್ಯಾಪ್ ಹೈಟು ಮಾರ್ಕ್ ಮಾಡ್ಕೊಂಡು ಆಯಿತು. ಈಗ ನಮಗೆ ಬೇಕಾಗಿರೋದು ಆರ್ಮೋಲ್ ಲೂಸು. ಆರ್ಮೋಲ್ ಲೂಸನ್ನು ನಾವು ಆಗಲೇ ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಎಷ್ಟು ಬಂತು 10.5 ಇಂಚು.
ಈ 10.5 ಇಂಚಲ್ಲಿ ನಾವು 1 ಇಂಚು ಕಡಿಮೆ ತಗೊಂಡು ಈ ಬಿಡ್ತನ್ನು ತಗೊಳ್ಬೇಕು. ಇಲ್ಲಿ ನಮ್ಗೆ ಎಷ್ಟಿದೆ ನೋಡೋಣ. ನಮಗಿಲ್ಲಿ 8.25 ಇಂಚ್ ಅಷ್ಟೇ ಇದೆ. ನಮಗೆ ಬೇಕಾಗಿರೋದು 10.5 ಇಂಚಲ್ಲಿ 1 ಇಂಚು ಕಡಿಮೆ 9.25 ಇಂಚು. ಅಂದರೆ ನಮಗಿಲ್ಲಿ 1.25 ಇಂಚಷ್ಟು ಕಡಿಮೆ ಬರ್ತಾ ಇದೆ. ಇಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಕ್ಲಾತನ್ನು ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಬಿಡ್ತಾನ ಒಂದ್ಸಲ ನೋಡ್ಕೊಳ್ಳಿ. ನಮಗೆ ಬೇಕಾಗಿರೋದು 9.25 ಇಂಚು. ನೋಡಿಕೊಂಡು ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಈಗ ನಾನು ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಈಗ ನನಗೆ ಕರೆಕ್ಟಾಗಿ 9.25 ಇಂಚ್ ಬರ್ತಾ ಇದೆ. ಅಂದರೆ ಇಲ್ಲಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ನಾವೇನು ಚೆಕ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ 1 ಇಂಚು ಕಡಿಮೆ ತಗೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಯಾವ ರೀತಿ ಸರಿ ಹೋಗುತ್ತೆ ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾವು ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲೇ ನೀವು ಈ ರೀತಿ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳೋದು ಮತ್ತೆ ಮಾರ್ಕ್ ಮಾಡಿಕೊಂಡು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲೇ ನೀವು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 2 ಪೀಸ್ ಅನ್ನೋದು ಜಾಯಿಂಟ್ ಬೀಳುತ್ತೆ. ಇಲ್ಲಿ ನಾವು ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಳ್ಳೋಣ. ಕ್ಯಾಪ್ ಹೈಟು ನಾವು ಮಾರ್ಕ್ ಮಾಡ್ಕೊಂಡಾಗಿದೆ. ಈಗ ನಾವು ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸನ್ನು ನಾವು ಆಲ್ರೆಡಿ ಬ್ಯಾಕ್ ಪಾರ್ಟ್ ಬಿಡ್ತಲ್ಲಿ 1 ಇಂಚು ಕಡಿಮೆ ತಗೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಇದರಲ್ಲಿ ನಾವು ಈ ಕಡೆಯಿಂದ 2 ಇಂಚು ಒಳಗಡೆ ತಗೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಜಿನ್ ಎಷ್ಟು ತಗೊಂಡಿದ್ದೀವಿ? 2 ಇಂಚು ಮಾರ್ಜಿನ್ ತಗೊಂಡಿದ್ದೀವಿ. ಒಂದು ವೇಳೆ ನೀವು 1.25 ಇಂಚ್ ತಗೊಂಡಿದ್ರೆ 1.25 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ನೀವು ನೋಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ಮಾರ್ಕ್ ಮಾಡ್ಕೊಂಡು ಆಯಿತು. ಇನ್ನು ಉಳಿದಿರೋದು ನಮಗೆ ಸ್ಲೀವ್ ಶೇಪು. ಈ ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಯಾವುದೇ ಸೈಜ್ಗಾದರೂ ಸೇಮ್ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟಿಂಗಲ್ಲೂ ಸಹ ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೈನು ಎಷ್ಟಿದೆ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಈ ಕರ್ವ್ ಸ್ಕೇಲನ್ನು ತಗೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಸ್ಲೀವ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಈ ಶೇಪು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಶೇಪ್ ನೀವು ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗೂ ಸಹ ಸ್ಲೀವ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ನೋಡಿ, ಇಲ್ಲಿ ನಾವು ಈ ಕರ್ವ್ ಸ್ಕೇಲ್ ಇಟ್ಕೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಈ ಕರ್ವ್ ಸ್ಕೇಲನ್ನು ನಾವು ಈ ರೌಂಡ್ ಶೇಪ್ ಏನಿದೆ ಇದನ್ನು ಈ ಕಡೆಗೆ ಇಟ್ಕೊಳ್ಬೇಕು. ಶಾರ್ಪ್ ಆಗಿರೋದು ಈ ಕಡೆಗೆ ಇಟ್ಕೊಳ್ಬೇಕು. ಹಾಗೆಯೇ ಈ ಮಾರ್ಕಿಂಗ್ಸು ಜಾಯಿಂಟ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಳ್ಬೇಕು. ನೋಡಿ, ಈ ಮಿಡಿಲ್ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ನಾವು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಡ್ರಾ ಮಾಡಿಕೊಂಡು ಈಗ ಇದೇ ಸ್ಕೇಲನ್ನು ನಾವು ಈ ಕಡೆಗೆ ತಿರುಗಿಸ್ಕೊಳ್ಬೇಕು. ಈ ಕಡೆಗೆ ತಿರುಗಿಸ್ಕೊಂಡು ನೀವು ಇಟ್ಕೊಳ್ಳೋವಾಗ ಈ ಲೈನ್ಗೆ ಅಟ್ಯಾಚ್ ಆಗಬೇಕು. ಹಾಗೆಯೇ ಈ ಮಿಡಲ್ ಪಾಯಿಂಟ್ ಇರುತ್ತೆ ಅಲ್ವಾ, ಅಲ್ಲಿಗೆ ಅಟ್ಯಾಚ್ ಆಗೋ ಥರ ಸ್ಕೇಲನ್ನು ಇಟ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಕರೆಕ್ಟಾಗಿ ಇಲ್ಲಿಗೆ ನಿಮಗೆ ಜಾಯಿಂಟ್ ಆಗಬೇಕು. ಹಾಗೆಯೇ ಈ ಪಾಯಿಂಟ್ಗೆ ಜಾಯಿಂಟ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಂಡು ನೀವು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಬ್ಯಾಕ್ ಶೇಪ್ ಅನ್ನೋದು ಬಂತು. ಈಗ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಶೇಪ್ಗೆ ಇದೇ ಮಿಡಲ್ ಪಾಯಿಂಟ್ ಹತ್ರ ಅರ್ಧ ಇಂಚಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಈಗ ಮತ್ತೆ ನಾವು ಇದೇ ಸ್ಕೇಲನ್ನು ಇಟ್ಕೊಳ್ಬೇಕು. ಸೇಮ್ ಮೆಥಡಲ್ಲೇ ಇಟ್ಕೊಳ್ಳಿ. ಅಂದರೆ ಈ ರೌಂಡ್ ಶೇಪ್ ಈ ಕಡೆ ಇರಬೇಕು, ಶಾರ್ಪ್ ಆಗಿರೋದು ಈ ಕಡೆ ಇರಬೇಕು. ಈಗ ನಾವು ಈ ಲೈನ್ಗೆ ಹಾಗೆಯೇ ಇಲ್ಲೇನು ಅರ್ಧ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದಕ್ಕೆ ಜಾಯಿಂಟ್ ಆಗೋ ಥರ ಇಟ್ಕೊಳ್ಬೇಕು. ಈ ಸ್ಕೇಲನ್ನು ಈ ಥರ ಇಟ್ಕೊಂಡು ಶೇಪ್ ಯಾವ ಥರ ಬರುತ್ತೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ಸ್ಕೇಲು ಮತ್ತೆ ನಾವು ಈ ಕಡೆಗೆ ಇಟ್ಕೊಳ್ಬೇಕು. ಈ ಕಡೆಗೆ ಇಟ್ಕೊಳ್ಳೋವಾಗ ಇಲ್ಲಿಂದ ಒಂದು ಅರ್ಧ ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ಜಾಯಿಂಟ್ ಆಗೋ ಥರ ಈ ಸ್ಕೇಲನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಶೇಪ್ ಬರುತ್ತೆ. ನಮ್ಗೆ ಇಲ್ಲಿ ಬ್ಯಾಕ್ ಶೇಪು ಬಂತು, ಹಾಗೆಯೇ ಫ್ರಂಟ್ ಶೇಪು ಬಂತು. ಎರಡೂ ಸಹ ಪರ್ಫೆಕ್ಟ್ ಶೇಪ್ ಬಂದಿದೆ.
ಸ್ಲೀವ್ಸ್ ಕಟ್ಟಿಂಗಲ್ಲಿ ಈ ಶೇಪು ನಮಗೆ ತುಂಬಾ ಇಂಪಾರ್ಟೆಂಟು. ಇದನ್ನು ಸಹ ಕರೆಕ್ಟ್ ಮೆಥಡಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಟ್ಟಿರೋ ಇದೇ ಮೆಥಡಲ್ಲಿ ನೀವು ಬ್ಯಾಕ್ ಪಾರ್ಟ್ನಾಗಲಿ ಸ್ಲೀವ್ಸ್ನಾಗಲಿ ಕಟ್ ಮಾಡ್ಕೊಳ್ಳಿ. 100% ನಿಮಗೆ ಆರ್ಮಲಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇದಿಷ್ಟು ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದಮೇಲೆ ಇನ್ನೂ ಒಂದು ಕೆಲಸ ನಮಗೆ ಬಾಕಿ ಇದೆ. ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಮಧ್ಯಕ್ಕೆ ನಾಚ್ ಹಾಕ್ಕೊಳ್ಳಿ. ಆರ್ಮಲ್ ಲೂಸ್ ಹತ್ರ ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ನಾವು 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಈ ಕಡೆ ನಮಗೆ ಪೀಸ್ ಜಾಯಿಂಟ್ ಅನ್ನೋದು ಬಿಡುತ್ತೆ, ಇಲ್ಲಿ ಕಟ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ನಮಗೆ ಫ್ಯಾಬ್ರಿಕ್ ಇದೆಯಲ್ಲ, ಇಲ್ಲೇ ನಾವು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕರೆಕ್ಟಾಗಿ ಆ ಕಡೆ ಯಾವ ರೀತಿ ನೀವು ಶೇಪ್ ಡ್ರಾ ಮಾಡ್ಕೊಂಡಿದ್ದೀರೋ ಅದೇ ಥರ ಶೇಪ್ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಆ ಕಡೆ ಕ್ಲಾತ್ ಇದೆ ಅಂದರೆ ಅಲ್ಲೇ ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಆ ಕಡೆ ಪೀಸ್ ಜಾಯಿಂಟ್ ಬೀಳುತ್ತೆ, ಅದಕ್ಕೋಸ್ಕರ ನಾನು ಈ ಕಡೆ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗಲಿಕ್ಕೆ. ಫ್ರಂಟ್ ಶೇಪ್ ಕಟ್ ಮಾಡ್ಕೊಂಡಾಗ ಈ ಪೀಸ್ ಏನಿರುತ್ತೋ ಇದು ನಮಗೆ ಐಬ್ರೋ ಶೇಪ್ ಬಂದಿದೆ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದನ್ನು ನೀವು ಗಮನಿಸ್ಕೊಳ್ಳಿ. ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ವಾ? ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಈ ಸ್ಲೀವ್ಸ್ ಅನ್ನೋದು ನಮಗೆ ಬಾಡಿ ಪಾರ್ಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನಾವು ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ಬ್ಯಾಕ್ ಪಾರ್ಟನ್ನು ತಗೊಂಡು ಇದನ್ನು ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳೋಣ. ಸ್ಲೀವ್ಸನ್ನು ತಗೊಳ್ಳಿ. ಸ್ಲೀವ್ಸನ್ನು ತಗೊಂಡು ಈ ಮಿಡಿಲ್ ನ್ಯಾಚ್ ಅನ್ನೋದು ಇಲ್ಲೇನು ನಾವು ಮಾರ್ಜಿನ್ ತಗೊಂಡಿದ್ದೀವೋ ಅಲ್ಲಿಗೆ ಇಟ್ಕೊಳ್ಬೇಕು. ಅಲ್ಲಿಗೆ ಇಟ್ಕೊಂಡು ಇಲ್ಲಿಂದ ನಾವು ಈ ರೀತಿ ಕರೆಕ್ಟಾಗಿ ಈ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಪೀಸ್ ಜಾಯಿಂಟ್ ಬೀಳೋದ್ರಿಂದ ಇಲ್ಲಿಗೆ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಬರ್ತಾ ಇದೆ. ಇಲ್ಲಿ ನಮಗೆ ಎಷ್ಟು ಕಡಿಮೆ ಇದೆ ಅಂತ ನಾವು ನೋಡ್ಕೊಂಡಿದ್ದೀವಿ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ನಮಗೆ ಎಷ್ಟು ಕಡಿಮೆ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಡಿಮೆ ಇದೆ, 1 ಇಂಚ್ಗಿಂತ 1 ಪಾಯಿಂಟ್ ಅಷ್ಟು ಕಡಿಮೆ ಇದೆ. ಇಲ್ಲಿ ನಮಗೆ ಎಷ್ಟು ಗ್ಯಾಪ್ ಇದೆ, ಸೇಮ್ ಗ್ಯಾಪ್ ಇದೆ. ನೋಡಿ, ಕಾಣಿಸ್ತಾ ಇದೆಯಲ್ವಾ? ಸೇಮ್ ಗ್ಯಾಪ್ ಬಂದಿದೆ. ಅಂದರೆ ಆರ್ಮಲ್ ಲೂಸ್ ಅನ್ನೋದು ಕರೆಕ್ಟಾಗಿ ಈ ಬ್ಯಾಕ್ ಪಾರ್ಟ್ಗೆ ಮ್ಯಾಚ್ ಆಗಿದೆ. ಇನ್ನು ನಮಗೆ ಉಳಿದಿರೋದು ಮಾರ್ಜಿನು ಕರೆಕ್ಟಾಗಿ ನಮಗೆ ನೋಡಿ ಸಿಗ್ತಾ ಇದೆ. ವಿಡ್ತು ಸರಿ ಹೋಯ್ತು, ಹಾಗೆಯೇ ಮಾರ್ಜಿನು ಸಹ ಸರಿ ಹೋಯ್ತು. ಇದನ್ನು ನೀವು ಮಿಸ್ ಮಾಡೋಂಗಿಲ್ಲ, ಚೆಕ್ ಮಾಡ್ಕೊಳ್ಬೇಕು. ನೀವು ಬಿಗಿನರ್ಸ್ ಆದರೆ ಈ ರೀತಿ ಬ್ಯಾಕ್ ಪಾರ್ಟ್ಗೆ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗ್ತಾ ಇದೆಯಾ ಅಲ್ವಾ ಅಂತ ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಈ ಬಿಗಿನರ್ಸ್ಗೆ ಈ ಥರ ಪ್ರಾಬ್ಲಮ್ ಬರೋದು. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಕಡಿಮೆ ಬರುತ್ತೆ, ಇಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಈ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂದರೆ ಸ್ಲೀವ್ಸ್ ಕಟಿಂಗ್ ಆದಮೇಲೆ ಬ್ಯಾಕ್ ಪಾರ್ಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಅಲ್ವಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಇಲ್ಲಿ ಬ್ಯಾಕ್ ಪಾರ್ಟ್ ಶೇಪ್ ಏನಿದೆ ಇದರ ಲೂಸನ್ನು ತಗೊಂಡು ನೀವು ಸ್ಲೀವ್ಸ್ಗೆ ತಗೊಂಡು ಕಟ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದೇ ಮೆಥಡಲ್ಲೇ ಬ್ಯಾಕ್ ಪಾರ್ಟು ಸ್ಲೀವ್ಸನ್ನು ಕಟ್ ಮಾಡಿ ನೋಡಿ, ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಬರುತ್ತೆ. ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಲ್ಲಿ ಆರ್ಮಲಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಾ ಇದ್ರೆ ಯಾವ ರೀತಿ ನಾವು ಈ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು, ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಹೈ ಪಾಯಿಂಟ್ಸ್ ಇರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.